ಅಕಸ್ಮಾತ್ ಏಜೆಗೆ ನೀವೇ ಅಂತ ಗೊತ್ತಾಗ್ಬಿಡ್ಬೇಕಿತ್ತು. ಅವಾಗ ನೀವು ನನ್ನ ಜೊತೆಗಿರ್ತಾ ಇದ್ರಿ ಭಯ ಶೇರ್ ಮಾಡ್ಕೊಳ್ಳೋದಕ್ಕೆ. ಸರು, ಏಜೆ ಹತ್ರ ಆಗಲಿ ಅಥವಾ ಇನ್ಯಾರ ಹತ್ರನೂ ಇದ್ರ ಹಿಂದೆ ನಾನಿದ್ದೀನಿ ಅಂತ ಹೇಳಿಲ್ಲ ತಾನೆ? ಅಯ್ಯೋ, ಎಲ್ಲಿ ಹೇಳೋದಕ್ಕಾಗುತ್ತಕ್ಕ? ಅಲ್ಲಷ್ಟೆಲ್ಲ ಡ್ರಾಮಾ ಆದಮೇಲೆ ಎಲ್ಲೂ ಹೊರಗಡೆ ಕಾಲಿಡ್ದೆ ಇಲ್ಲೇ ಕೂತಿದ್ದೀನಿ. ನೀವು ಒಳ್ಳೆ ಅಲ್ಲ ಅಕ್ಕ, ಏಜೆ ಒಂದು ಮಾತು ಕೇಳಿದೆ ನಾನು ತಪ್ಪು ಮಾಡಿ ಇಷ್ಟೊತ್ತಾದರೂ ಸುಮ್ಮನೆ ಇದ್ದಾರಲ್ಲ. ಮೋಸ್ಟ್ಲಿ ನನ್ನನ್ನು ಹೇಗೆ ಮುಗಿಸ್ಬೋದು ಅಂತ ಪ್ಲ್ಯಾನ್ ಮಾಡ್ತಿರ್ಬೇಕು ಅಲ್ವಾ ಅಕ್ಕ? ಸರು, ಏನೇನೋ ಯೋಚನೆ ಮಾಡಬೇಡ. ಅಯ್ಯ, ಸುಮ್ಮನೆ ಇರಿ ಅಕ್ಕ. ನಿಮಗೇನು ಅರ್ಥ ಆಗಬೇಕು ನನ್ನ ಪ್ರಾಣ ಸಂಕಟ. ನಿಮಗೆ ಹೇಗೆ ಗೊತ್ತಾಗಬೇಕು ಜೀವ ಭಯ ಅಂದರೆ ಹೇಗಿರುತ್ತೆ ಅಂತ. ನನ್ನ ಪ್ರಕಾರ ಕೈಯೆಲ್ಲ ಗಲೀಜು ಮಾಡ್ಕೊಳ್ಳೋದಿಲ್ಲ ಏಜೆ. ನನ್ನ ಹಣೆಗೆ ಗುರಿ ಇಟ್ಟು ಟಿಶ್ಯೂ ಅಂತ ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತಾರೆ. ಇಲ್ಲ 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 ಇಲ್ಲ, ನನಗೋಸ್ಕರ ಒಂದು ಬುಲೆಟ್ ವೇಸ್ಟ್ ಮಾಡ್ತಾರೆ ಏಜೆ. ಚಾನ್ಸೇ ಇಲ್ಲ. ಸರು, ನನ್ನ ಮಾತು ಕೇಳು. ಅಯ್ಯೋ, ಸುಮ್ಮನೆ ಇರಿ ಅಕ್ಕ. ನೀವು ನಿಮ್ಮ ಮಾತು ಕೇಳಿ ನಾನಿಲ್ಲಿ ಹೀಗೆ ಬಂದು ಕೂತಿರೋದು. ಈಚೆ ನನ್ನನ್ನು ತುಳ್ದು 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 ಸಾಯಿಸ್ಬಿಡ್ತಾರೆ ಅನ್ಸುತ್ತೆ. ಇಲ್ಲ 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 ಇಲ್ಲ, ನಾನು ಕ್ಯೂಟ್ ಆಗಿದ್ದೀನಲ್ವಾ, ನನಗೆ ಗಾಯ ಎಲ್ಲ ಮಾಡೋದಿಲ್ಲ ಅನ್ಸುತ್ತೆ ಅಲ್ವಾ? ನನ್ನ ಹೆಂಡತಿಗೆ ಮಾತ್ರೆ ಹಾಕೋದಕ್ಕೆ ಹೋದೋಳು ನೀನು ಅದೇ ಮಾತ್ರೆ ತಿಂದು ಸಾಯ್ಬೇಕು ಅಂತ ನನಗೆ ಮಾತ್ರೆ ಹಾಕಿ ಸಾಯಿಸ್ಬಿಡ್ಬೋದಾ? ಅಯ್ಯೋ, ಮಾತ್ರೆ ತಿನ್ನಿಸ್ಲಿ ನನ್ನ ಫೇವ್ರೆಟ್ ವೆನಿಲಾ ಐಸ್ ಕ್ರೀಮ್ ಜೊತೆಗೆ ಮಿಕ್ಸ್ ಮಾಡಿ ತಿನ್ಸಿದ್ರೆ ಸ್ವೀಟಾಗಿ ಶಿವನ್ ಪಾದ ಸೇರ್ಕೊಂಡ್ಬಿಡ್ತೀನಿ. ಚಾನ್ಸೇ ಇಲ್ಲ. ವಿಷ ಕೊಡಕ್ಕೆ ಬಂದಿರೋರಿಗೆ ಸ್ವೀಟ್ ಕೊಡುವಷ್ಟು ದಡ್ರಂತೂ ನಮ್ಮ ಬಾಸ್ ಅಲ್ಲ. ತಪ್ಪು ಯಾರೇ ಬೇಕಾದರೂ ಮಾಡಿರಲಿ ಸ್ಪಾಟಲ್ಲೇ ಪನಿಷ್ ಮಾಡೋಂಥ ನಮ್ಮ ಬಾಸ್ ನಿಮ್ಮನ್ನು ಬಿಟ್ಟಿದ್ದಾರೆ ಅಂದರೆ ನಿಮ್ಮನ್ನು ಡಿಸೈನ್ ಆಗಿ ಸಾಯಿಸ್ತಾರೆ ಮೇಡಮ್. ಸರಿ ಮೇಡಮ್, ಈ ಮನೆಯಲ್ಲಿ ತಪ್ಪು ಆದ್ಮೇಲೂ ಇಷ್ಟು ಹೊತ್ತು ಬದುಕಿದಂಥ ಏಕೈಕ ಒನ್ ಆ್ಯಂಡ್ ಓನ್ಲಿ ಜೀವ ಅಂದರೆ ಅದು ನಿಮ್ಮದೇ ಮೇಡಮ್. ಇದನ್ನ ಈ ಮನೆಯ ಇತಿಹಾಸದ ಪುಟಗಳಲ್ಲಿ ಈ ಸುವರ್ಣ ಅಕ್ಷರದಲ್ಲಿ ಕೆತ್ತಿ ಕೆತ್ತಿ ಬರೀತೀವಿ. ಓಕೆ ಮೇಡಮ್? ವಿಶ್ವರು, ಮೊದಲೇ ನನ್ನ ಜೀವ ಇವಾಗ ಹೋಗುತ್ತೋ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೋಗುತ್ತೋ ಅಂತ ಸಾಯ್ತಾ ಇದ್ದೀನಿ. ನಿಮ್ದೇ ಇದ್ರೆ ಮಧ್ಯದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಲ್ವ ಮೇಡಮ್, ಅದಕ್ಕೆ ಬಂದೆ ಮೇಡಮ್. ಎಷ್ಟೋ ಜನ ಈ ಜಗತ್ತಲ್ಲಿ ಹೇಗೆ ಸಾಯ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅಂಥದ್ರಲ್ಲಿ ಇವಾಗ ಸಾಯ್ತೀನಿ ಅಂತ ಗೊತ್ತಿದ್ದು ಸಾಯ್ತಿರೋದು ನೀವು ಒಬ್ಬರೇ ಮೇಡಮ್. ವೆರಿ ಲಕ್ಕಿ ಮೇಡಮ್, ನೀವು ಎಂತ ಅದೃಷ್ಟವಂತರು ಮೇಡಮ್. ಎಲ್ರಿಗೂ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ಆದ್ರೆ ಡೇಟ್ ಆಫ್ ಡೆತ್ ಗೊತ್ತಿರೋದು ನಿಮಗೆ ಮಾತ್ರ ಮೇಡಮ್. ನಿಮ್ಮ RIP ಡೇಟ್ ಇವತ್ತೇ ಮೇಡಮ್. ಕಂಗ್ರ್ಯಾಚುಲೇಷನ್, ಹ್ಯಾಪಿ ಮಮ್ಮಿ ರಿಟರ್ನ್ಸ್ ಅಂತಾರೆ. ವಿಶ್ವರೂಪ್, ಇದು ಜಾಸ್ತಿ ಆಯ್ತು. ಹೌದಾ? ನಂಗೆ ಯಾಕೋ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನಿಸ್ತಿದೆ. ನೀವಿಬ್ರು ಸೇರ್ಕೊಂಡು ಈ ಮನೆ ಮುರಿಬೇಕಂತ ಮಾಡಿದ್ರಲ್ವ ಕೆಲಸ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆನೆ ಮೇಡಮ್. ಮನೆ ಅಂದಮೇಲೆ ಮನೆ ಹಾಳು ಇರಬೇಕು, ಮನೆ ಹಾಳು ಇರಬಾರ್ದು. ನೀವಿಬ್ರು ಈ ಮನೆ ಶಟ್ ಅಪ್. ನನ್ನ ಬಾಯಿ ಮುಚ್ಚಕ್ಕಾಗಲ್ಲ ಮೇಡಮ್. ಯಾಕೆ ಹೇಳಿ? ನಾನು ಆ ಇಂದ ಶುರು ಮಾಡಿದರೆ ಯಾರ ಹಾಳಾವವರೆಗೂ ಎಲ್ಲ ಸೇರಿಸಿ ಬಾಸ್ ಮುಂದೆ ಹೇಳ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ನಾನೆಲ್ಲಿ ಸಾವು ಬದುಕಿದ ಮೇಲೆ ಹೋರಾಡ್ತಾ ಇದ್ರೆ ಸಾರಿ ಮೇಡಮ್, ಎಮೋಷ್ನಲಿ ಏನೇನೋ ಹೇಳ್ಬಿಟ್ಟೆ, ಬಟ್ ನಿಜನೇ ಹೇಳಿದೆ. ಡೋಂಟ್ ಮೈಂಡ್. ಸರಿ ಮೇಡಮ್, ಈಗ ಬಾಸ್ ನಿಮ್ಮನ್ನು ಕರೆದು ಮುಗಿಸಿದ ಮೇಲೆ ನಾಳೆ ಪೇಪರಲ್ಲಿ ಬರುತ್ತೆ, ಕುಶಲತೆಗೆ ಮತ್ತು ವಿನ್ಯಾಸಕ್ಕೆ ಹೆಸರುವಾಸಿಯಾಗಿರುವಂಥ ಏಕೈಕ ಡೆಡ್ ಬಾಡಿ ಸರು ಅವರದ್ದು ಅಂತ. ವಿಶ್ವರು, ನಾನು ನಿಜವಾಗ್ಲೂ ಸತ್ತೋಗ್ತೀನಾ? ಡೌಟೇ ಇಲ್ಲ ಮೇಡಮ್. ಯಾಕೆ ಹೇಳಿ? ಯಾಕೆ? ಯಾಕಂದ್ರೆ ಬಾಸ್ ನಿಮ್ಮನ್ನು ರೂಮಿಗೆ ಕರೀತಿದ್ದಾರೆ. ಈಗಲೇ ಹೋಗ್ಬೇಕಂತೆ. ಪಾಪ ಬಾಸ್ ಕಾಯ್ತಾ ಇದ್ದಾರಲ್ವಾ. ಅಡ್ವಾನ್ಸ್ ರೆಸ್ಟ್ ಇನ್ ಪೀಸ್. ಓಹ್ ಸಾರಿ, ಗುಡ್ ಬಾಯ್.
ಅಕ್ಕ, ನಾನು ಹೋದ್ಮೇಲೆ ನಮ್ಮ ಮನೆಯವ್ರಿಗೆಲ್ಲ ವಿಷಯ ಮುಟ್ಟಿಸ್ಬಿಡಿ. ಪಾಪ ನನ್ನ ಗಂಡ ನನ್ನ ಥರನೇ ಸ್ವಲ್ಪ ಮುದ್ದಾಗಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಲೇಟಾಗಿ ಹೋದ್ರೆ ಫೋರ್ಸಾಗಿ ಸಾಯಿಸ್ಬಿಡ್ಬೋದು. ಬೇಗ ಹೋಗ್ತೀನಿ, ಸ್ಮೂತಾಗಿ ಸಾಯಿಸ್ತಾರೆ. ಹೋಗಿ ಬರ್ತೀನಿ ಅಕ್ಕ. ಅಯ್ಯಯ್ಯೋ ಇಲ್ಲ, ಹೋಗ್ತೀನಿ. ಎಲ್ಲಿಗೆ ಪಯಣ, ಯಾವುದು ಸರು. ದಾರಿ? ಹೇಳಿ ಅಕ್ಕ, ಸೆಂಡ್ ಆಫ್ ಮಾಡೋದಕ್ಕೆ ಕರಿತಿದ್ದೀರಾ? ಅದಲ್ಲ, ಯಾವುದೇ ಕಾರಣಕ್ಕೂ ನನ್ನ ಹೆಸರು ಏಕಾಂಗಿ ಸಂಚಾರಿ. ಮೇಡಮ್ ಮೇಡಮ್ ಮೇಡಮ್, ಏನ್ ವಿಶ್ವರೂಪ್? ನೀವು ಯಾವತ್ತಾದ್ರೂ ಲೈವ್ ಆಗಿ ದೆವ್ವ ನೋಡಿದ್ದೀರಾ? ಇಲ್ಲಪ್ಪ, ನಾನ್ ನೋಡಿಲ್ಲ. ಇವತ್ತು ನಾನು ತೋರಿಸ್ತೀನಿ, ನೋಡ್ತೀರಾ? ಇಲ್ಲ, ನಂಗೆ ಭಯ ಆಗತ್ತೆ. ಭಯ ಆಗಕ್ಕಿದು ಓಲ್ಡ್ ಸ್ಟೈಲ್ ಸಿನಿಮಾ ದೆವ್ವ ಅಲ್ಲ, ಇದೊಂಥರ ಮಾಡರ್ನ್ ದೆವ್ವ, ಲೇಡಿ ದೆವ್ವ. ನೋಡ್ತೀರಾ? ಯಾರ ಬಗ್ಗೆ ಹೇಳ್ತಿದ್ದೀರಾ? ಇಷ್ಟೆಲ್ಲ ಸುಳ್ಳು ಹೇಳಿ ನಮ್ಮನೇಲಿ ಡ್ರಾಮಾ ಮಾಡಿದ್ರಲ್ಲ ಸರು ಮೇಡಮ್, ಅವ್ರನ್ನ ಬಾಸ್ ರೂಮಿಗೆ ಕರೆದಿದ್ದಾರೆ. ರೂಮಿಗೆ ಕರೆದು ಸುಮ್ಮನೆ ಇರ್ತಾರ? ಅವರಿಗೆ ಯಥೋಚಿತ ಸತ್ಕಾರ ಉಪಚಾರ ಎಲ್ಲ ಮಾಡಿ ಅವರಿಗೆ ಮೃಷ್ಟಾನ್ನ ಭೋಜನ ಬಡಿಸಿ ಎಲೆ ಅಡಿಕೆ ಕೊಟ್ಟು 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 ಕಳಿಸ್ತಿದ್ದಾರೆ ಅಂತ ನಮಗೆ ಬಳ್ಳ ಮೂಲಗಳ ಪ್ರಕಾರ ಮಾಹಿತಿ ಬಂದಿದೆ ಮೇಡಮ್. ತಪ್ಪು ಮಾಡಿರೋರು ಯಾರೇ ಆಗಲಿ ನಮ್ಮ ಬಾಸ್ ಇಷ್ಟರ ತನಕ ಯಾರನ್ನೂ ಸುಮ್ಮನೆ ಬಿಟ್ಟಿಲ್ಲ. ಅಂಥದ್ರಲ್ಲಿ ಅಂತರ ಮೇಡಮ್ ಅವ್ರ ವಿಷಯದಲ್ಲಿ ತಪ್ಪು ಮಾಡಿ ಅದನ್ನು ನಿಮ್ಮ ಮೇಲೆ ಹಾಕಿದಾರಲ್ವಾ ಸರು ಮೇಡಮ್, ಅವ್ರಿಗೆ ಇವತ್ತು ನಮ್ಮ ಬಾಸ್ ತಮ್ಮ ಕೈಯಾರೆ ದೆವ್ವ ಬಿಡಿಸ್ಲಿಕ್ಕಿದ್ದಾರೆ ಮೇಡಮ್. ಇವತ್ತಿಂದ ಈ ಮನೆಯಲ್ಲಿ ನಿಮ್ಮ ಎನಿಮಿಗಳಲ್ಲಿ 1 ವಿಕೆಟ್ ಡಮಾರ್. ವಿಶ್ವರೂಪ್, ನೀವೇನ್ ಮಾತಾಡ್ತಿದ್ದೀರಾ ಅಂತ ಪ್ರಜ್ಞೆ ಇದ್ಯಾ? ಮೇಡಮ್ ನಾನೇನು ಹೇಳಿದೆ? ಸರು ಈ ಮನೆ ಸೊಸೆ, ಈ ಮನೆಯಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ, ಹಾಗಂತ ಎಲ್ರಿಗೂ ಶಿಕ್ಷೆ ಕೊಡಕ್ಕಾಗತ್ತಾ? ಶಿಕ್ಷೆ ಕೊಡ್ತಾ ಹೋದ್ರೆ ಇದು ಮನೆ ಆಗಿ ಉಳಿಯಲ್ಲ, ಜೈಲಾಗಿ ಬದಲಾಗುತ್ತೆ. ಸರುಗೆ ನಾನಂದ್ರೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು, ಆದ್ರೆ ಈ ಮನೆಯಲ್ಲಿ ಪ್ರತಿಯೊಬ್ಬರ ಮೇಲೂ ನನಗೆ ಪ್ರೀತಿ ಇದೆ. ಸರುಗೆ ಹೇಳೋ ಥರ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾಳೆ. ನಾನು ಈಗಲೇ ಏಜನ್ನ ತಡಿಬೇಕು. ಮೇಡಮ್, ಅವ್ರು ಮಾಡಿದ ಪಾಪಕ್ಕೆ ಶಿಕ್ಷೆ ಆಗಲೇಬೇಕು. ಇಲ್ಲ ವಿಶ್ವರೂಪ್, ನಾನು ಈ ಥರ ಆಗಕ್ಕೆ ಬಿಡಲ್ಲ. ಈ ಮನೇಲಿ ಯಾರೂ ವಾಸ ಮಾಡ್ತಿಲ್ಲ ಅಂದರೆ ಇದು ಬರೀ ಕಟ್ಟಡ ಆಗಿರುತ್ತೆ, ಆದರೆ ಈ ಮನೇಲಿ ತುಂಬಿದ ಸಂಸಾರ ಇದೆ. ಪ್ರತಿಯೊಂದು ಇಟ್ಕೆನೂ ಪ್ರತಿಯೊಂದು ಸಂಬಂಧದಿಂದ ಆಗಿದೆ. ಒಂದು ಇಟ್ಕೆ ತೆಗಿಯಕ್ಕೆ ಹೋದರೆ ಇಡೀ ಮನೆನೇ ಕುಸ್ತು ಬೀಳುತ್ತೆ. ನಾನು ಹೇಗಾದರೂ ಮಾಡಿ ಸರುನ ಸೇವ್ ಮಾಡಬೇಕು. ಮೇಡಮ್ ಮೇಡಮ್ ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ